ಈಗ ನೀವು ಏನು ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದು ಅದನ್ನು ಮೋದಿ ಅವರು ಹರಿಯಾಣದೊಳಗೆ ಭಾಷಣ ಮಾಡ್ತಾರೆ ಸರ್. ಕರ್ನಾಟಕದ ಸರ್ಕಾರ ಹಿಂಗೆ ಮುಸ್ಲಿಂ ಅದು OBCಯನ್ನ ಕಿತ್ಕೊಂಡು ಅವ್ರಿಗೆ ಕೊಟ್ಟಿದ್ದಾರೆ ಅಂತ. ನೋಡಿ, ನರೇಂದ್ರ ಮೋದಿ ಅವರಿಗೆ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲ ಮಾತಾಡ್ತಾರೋ ಗೊತ್ತಿಲ್ಲ. ಈಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಅಥವಾ ಬೇರೆ ಬೇರೆ ಧರ್ಮಗಳ ಜನರನ್ನು ಮಾತಾಡೋದಲ್ಲ. ಆಯಾ ಧರ್ಮಗಳು ಅವ್ರವ್ರಿಗೆ ಬಿಟ್ಟದ್ದಪ್ಪ. ಆಯಾ ಧರ್ಮಗಳು ಅವ್ರಿಗೆ ಯಾರಿಗೆ ಯಾವ ದೇವ್ರನ್ನ ಆರಾಧನೆ ಮಾಡಬೇಕು, ಯಾರನ್ನ ಇದು ಮಾಡಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಮೋದಿಯವರು ಆ ಥರ ಮಾತನಾಡೋದು ತಪ್ಪು. ನೀವು ಅದಕ್ಕೆ ನಾನು ಹೇಳಿದ್ದು, ನಾನು ಸ್ಪಷ್ಟಪಡಿಸ್ತೇನೆ ನಿಮಗೆ. ಚಿನ್ನಪ್ಪರೆಡ್ಡಿ ಆಯೋಗ ಇದ್ದಾಗ ಮುಸ್ಲಿಮರನ್ನು ಅಲ್ಪಸಂಖ್ಯಾತ ಅಂತ ತೀರ್ಮಾನ ಮಾಡಿಲ್ಲ, ಹಿಂದುಳಿದ ವರ್ಗ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಸಂವಿಧಾನದಲ್ಲಿ ಹಿಂದುಳಿದ ಜಾತಿಗೆ ಅವಕಾಶ ಇಲ್ಲ. ಹಿಂದುಳಿದ ವರ್ಗ ಅಂತ ಮಾಡಿ ಯಾವ್ದಾರ ಜಾತಿಯವ್ರಿಗೆ ಸೇರಿಸ್ಬೋದು. ಅದ್ರಾಗ ಯಾರು ಬೇಕಾದ್ರೂ ಸೇರಿಸ್ಬೋದು ನೀವು ಅವ್ರನ್ನ. ಆ ವರ್ಗ ಕ್ಲಾಸ್ ಈಸ್ ಡಿಫ್ರೆಂಟ್, ಕಾಸ್ಟ್ ಈಸ್ ಡಿಫ್ರೆಂಟ್. ದೇ ಶುಡ್ ಸ್ಟಡಿ ಪ್ರಾಪರ್ಲಿ ದ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಮುಸ್ಲಿಮರ ಸ್ಥಿತಿಗತಿ ಭಾಳ ಹೀನಾಯವಾಗಿದೆ. ಅದನ್ನು ಒಪ್ಪಲೇಬೇಕು. ಭಾಳ ಬಡವರಿದ್ದಾರೆ ಅಲ್ಲಿ. ಶಿಕ್ಷಣ ಅಂತೂ ಇಲ್ಲವೇ ಇಲ್ಲ. ಸಾಮಾಜಿಕ ಕಲ್ಪನೆ ಅವರಿಗೂ ಅನುಕೂಲ ಮಾಡಿ, ಏನು ತಪ್ಪಿಲ್ಲ. ಅವರು 21 ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ಕರ್ನಾಟಕದಲ್ಲೂ ಕೂಡ 75 ಲಕ್ಷ ಇದ್ದಾರೆ ಅಂತ ಹೇಳಿದಾರಲ್ಲ. ಮತ್ತು ಅವ್ರಿಗೂ ಅನುಕೂಲ ಆಗಬೇಕಲ್ಲಿ. ಒಂದು 10-15 ಲಕ್ಷ ಜನಕ್ಕೆ ಒಳ್ಳೆಯದಾಗಿರ್ಬೋದು. ಬರೀ ನಮ್ಮ ಯಲಬುರ್ಗದಾಗ ಎಷ್ಟು ಬಡವರು ಇದ್ದಾರೆ, ಕೊಪ್ಪಳದಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಲ್ಪ ಅನುಕೂಲತೆಗಳನ್ನು ಮಾಡಬೇಕಲ್ಲ. ಮಾನವೀಯತೆ ದೃಷ್ಟಿಯಿಂದ ಮಾಡಿದ ತಪ್ಪಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.